ದುರಂಕಾರ ಮಾತಾಡಬಾರ್ದು ಪ್ರಮುಖರು ಯಾರು ಅಂದಾರೆ? ಪ್ರೀತಮ್ ಗೌಡ್ರು ಹೇಳಿರೋದು ಸರ್. ಎಂಥವ್ನ ಹೆಸರು ತೆಗಿತೀರಿ? ಚಲೋ ಆರಾಮದೀವಿ. ಹೋಗಲ್ಲ ಕಾಂಗ್ರೆಸ್ನಾಗ ಏನು ರಿಸರ್ವೇಷನ್ ಯಾವುದಾಗೈತೆ ಕರ್ಕೊಂಡು ಬರ್ರಿ. ಯಾವುದು ಯಾರಿಗ್ರಿ? ಯಾರಿಗೆ? ಅದು ವಿಜೇಂದ್ರಿಗೆ, ನಮಗಲ್ಲ. ಸುಧಾಕರ್ ಅವರು ನಿನ್ನೆ ಸಿದ್ದರಾಮಯ್ಯನವ್ರ ಸಲಹೆಯನ್ನು ಕೇಳಬೇಕಾಗಿತ್ತು ನಾನು ಅಂತಂದ. ಯಾರು ಬಿಜೆಪಿ ಹೋಗೋ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರು ನಂಗೆ ಸಲಹೆ ಕೊಟ್ಟಿದ್ರು. ಸಿದ್ದರಾಮಯ್ಯ ಹೇಳಿದ್ರಂತ ಅವ್ರಿಗೆ ಬಳಸಿ ಉಪಯೋಗಿಸ್ಬಿಟ್ಬಿಟ್ಟಿದ್ದಾರೆ, ಹೋಗ್ಬೇಡ ಅಂತ ಹೇಳಿದ್ರಂತ. ಆದರೂ ನಾನು ಹೋದೆ. ಮೊದಲೇ ನಾನು CM ಮಾತು ಕೇಳಬೇಕು, ಸಿದ್ದರಾಮಯ್ಯ ಮಾತು ಕೇಳಬೇಕು, ಪಶ್ಚಾತ್ತಾಪ ಪಡ್ತಾ ಇದ್ರು. ನೋಡಿ, ಮನ್ಸಿಗೆ ನೋವು ಆದಾಗ ಮನುಷ್ಯಾಗ ಹಂಗೆ ಅನ್ನಿಸ್ತದೆ. ಯಾಕಂದ್ರೆ ಅವ್ರು 17 ಜನ ಬಂದಿರಲಿಲ್ಲ ಅಂದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಿದ್ರ. ನಂಬರ್ 1. ಇವತ್ತು ವಿಜೇಂದ್ರಿಗೆ ಎಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ, ಅದು ದುರಂಕಾರ ಇರ್ತಿತ್ತ? ಇಲ್ಲ. ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ. ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕಿಲ್ಲ, ಅಟ್ಟು ಮಾಡಿಬಿಟ್ರೆ ಅವ್ರು ಪಾಪ ಅವ ಮತ್ತೆ ಪಾದಯಾತ್ರೆ ಮಾಡ್ತಾನೆ ಮೂಡಾಸಲ ಸಿದ್ದರಾಮಯ್ಯ. ಇವ್ರ ಹಗಣೆ ಒದ್ದಾಡಿ ನಾರ್ಲಕ್ಕತ್ತೈತಿ. ಈಗ ಹೋಗಿ ಸಿದ್ದರಾಮಯ್ಯನವ್ರು ಮೂಡ ತಕ್ಷಣ ರಾಜೀನಾಮೆ ಕೊಡಬೇಕು. ಮೈಸೂರು ಮುಟ್ಟೋದ್ರೊಳಗಾಗಿ ರಾಜೀನಾಮೆ ಕೊಡ್ತಾರೆ. ಏನು ರೀ ಮಾನ ಮರ್ಯಾದೆ ಇದೆ? ಯಾರು ಆ ಸಿದ್ದರಾಮಯ್ಯವ್ರ? ಅವ್ರೇನು ದಡ ಇವ ಯಾವ್ಯಾವ ಕೊಟ್ಟು ಸಹಿ ಮಾಡಿ ಅಂತ ತೆಗೆದುಬಿಟ್ರೆ ಕ್ಲೋಸ್ ಆಗ್ತೈತೆ ಫೈಲ್. ಅವರೂ ಮಾಡಲ್ಲಾಗ್ಯಾರ. ಯಾಕಂದ್ರೆ ಅವ್ರದ್ದು ಏನು ಇವ್ರ ಬಲ್ಲಿ ಐತೋ ಗೊತ್ತಿಲ್ಲ, ಇವ್ರದ್ದು ಅವ್ರ ಬಲ್ಲಿ ಏನೈತೋ ಗೊತ್ತಿಲ್ಲ, ಇವ್ರದ್ದು ಮ್ಯಾಗ ಏನೈತೋ ಗೊತ್ತಿಲ್ಲ. ಇವೆಲ್ಲ ನಾವು ಕ್ವಶನ್ ಮಾರ್ಕ್ ಅದ. ಯಾರು ಕೊಡ್ಬೇಕು? ಪ್ರಿಯಾಂಕಾ ಖರ್ಗೆ ಅಂತರು ಏನು ಮಾತಾಡ್ತಾರೋ ಏನು? ಏನು ಸಂಬಂಧ ಇಲ್ಲಾರ್ದಂಗೆ ದೂರ ಕೊಡ್ಬೇಕಂತ. ನೀವು ಅದಕ್ಕೆ ಕಿಸಿಲಾಕೈತೀರಪ್ಪ ಮಂತ್ರಿಗಳಾಗಿ? ರಾಜೀನಾಮೆ ಕೊಟ್ಟು ಹೋಗ್ರಿ, ದೂರ ಕೊಡೋದು. ನಾ ಏನಾರು ಇದ್ದಂದ್ರೆ ಸ್ವಯಂ ಪ್ರೇರಣೆಯಿಂದ ದಡ ಅನುಕರಿಗೆ ಆಗ್ತದೆ. ಅದು ಮುಖ್ಯಮಂತ್ರಿಗೆ ಅಧಿಕಾರ ಇಲ್ವಾ? ಅಂದರೆ ಸಿದ್ದರಾಮಯ್ಯನವರೇ ತಮ್ಮ ಮೂಡಾನೇ ಅವರು ನಿಗಾಲಾಗೈತಿ. ಇನ್ನಿಂದನೇ ಇಲ್ಲಿ ಮಾಡ್ತಾರೆ ಅಡ್ಜಸ್ಟ್ಮೆಂಟ್. ದುರಂಕಾರ ಮಾತಾಡಬಾರ್ದು ಪ್ರಮುಖರು ಯಾರು ಅಂದಾರೆ? ಪ್ರೀತಮ್ ಗೌಡ್ರು ಹೇಳಿರೋದು ಸರ್. ಎಂಥವ್ನ ಹೆಸರು ತೆಗಿತೀರಿ? ಚಲೋ ಆರಾಮದೀವಿ. ಹೋಗಲ್ಲ ಕಾಂಗ್ರೆಸ್ನಾಗ ಏನು ರಿಸರ್ವೇಷನ್ ಯಾವುದಾಗೈತೆ ಕರ್ಕೊಂಡು ಬರ್ರಿ. ಸುಧಾಕರ್ ಅವರು ನಿನ್ನೆ ಒಂದು ಮಾತಾಡಿದ್ರು. ಯಾವುದು ಯಾರಿಗ್ರಿ? ಯಾರಿಗೆ? ಅದು ವಿಜೇಂದ್ರಿಗೆ, ನಮಗಲ್ಲ. ಸುಧಾಕರ್ ಅವರು ನಿನ್ನೆ ಸಿದ್ದರಾಮಯ್ಯನವ್ರ ಸಲಹೆಯನ್ನು ಕೇಳಬೇಕಾಗಿತ್ತು ನಾನು ಅಂತಂದ. ಯಾರು? ಬಿಜೆಪಿ ಹೋಗೋ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರು ನಂಗೆ ಸಲಹೆ ಕೊಟ್ಟಿದ್ರು. ಸಿದ್ದರಾಮಯ್ಯ ಹೇಳಿದ್ರಂತ ಅವ್ರಿಗೆ ಬಳಸಿ ಉಪಯೋಗಿಸ್ಬಿಟ್ಬಿಟ್ಟಿದ್ದಾರೆ, ಹೋಗ್ಬೇಡ ಅಂತ ಹೇಳಿದ್ರಂತ. ಆದರೂ ನಾನು ಹೋದೆ. ಮೊದಲೇ ನಾನು CM ಮಾತು ಕೇಳಬೇಕು, ಸಿದ್ದರಾಮಯ್ಯ ಮಾತು ಕೇಳಬೇಕು, ಪಶ್ಚಾತ್ತಾಪ ಪಡ್ತಾ ಇದ್ರು. ನೋಡಿ, ಮನ್ಸಿಗೆ ನೋವು ಆದಾಗ ಮನುಷ್ಯಾಗ ಹಂಗೆ ಅನ್ನಿಸ್ತದೆ. ಯಾಕಂದ್ರೆ ಅವ್ರು 17 ಜನ ಬಂದಿರಲಿಲ್ಲ ಅಂದ್ರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಿದ್ರ. ನಂಬರ್ 1. ಇವತ್ತು ವಿಜೇಂದ್ರಿಗೆ ಎಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ, ಅದು ದುರಂಕಾರ ಇರ್ತಿತ್ತ? ಇಲ್ಲ. ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ. ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕಿಲ್ಲ, ಅಟ್ಟು ಮಾಡಿಬಿಟ್ರೆ ಅವ್ರು ಪಾಪ ಅವ ಮತ್ತೆ ಪಾದಯಾತ್ರೆ ಮಾಡ್ತಾನೆ ಮೂಡಾಸಲ ಸಿದ್ದರಾಮಯ್ಯ. ಇವ್ರ ಹಗಣೆ ಒದ್ದಾಡಿ ನಾರ್ಲಕ್ಕತ್ತೈತಿ. ಈಗ ಹೋಗಿ ಸಿದ್ದರಾಮಯ್ಯನವ್ರು ಮೂಡ ತಕ್ಷಣ ರಾಜೀನಾಮೆ ಕೊಡಬೇಕು. ಮೈಸೂರು ಮುಟ್ಟೋದ್ರೊಳಗಾಗಿ ರಾಜೀನಾಮೆ ಕೊಡ್ತಾರೆ. ಏನು ರೀ ಮಾನ ಮರ್ಯಾದೆ ಇದೆ? ಯಾರು ಆ ಸಿದ್ದರಾಮಯ್ಯವ್ರ? ಅವ್ರೇನು ದಡ ಇವ ಯಾವ್ಯಾವ ಕೊಟ್ಟು ಸಹಿ ಮಾಡಿ ಅಂತ ತೆಗೆದುಬಿಟ್ರೆ ಕ್ಲೋಸ್ ಆಗ್ತೈತೆ ಫೈಲ್. ಅವರೂ ಮಾಡಲ್ಲಾಗ್ಯಾರ. ಯಾಕಂದ್ರೆ ಅವ್ರದ್ದು ಏನು ಇವ್ರ ಬಲ್ಲಿ ಐತೋ ಗೊತ್ತಿಲ್ಲ, ಇವ್ರದ್ದು ಅವ್ರ ಬಲ್ಲಿ ಏನೈತೋ ಗೊತ್ತಿಲ್ಲ, ಇವ್ರದ್ದು ಮ್ಯಾಗ ಏನೈತೋ ಗೊತ್ತಿಲ್ಲ. ಇವೆಲ್ಲ ನಾವು ಕ್ವಶನ್ ಮಾರ್ಕ್ ಅದ. ಯಾರು ಕೊಡ್ಬೇಕು? ಪ್ರಿಯಾಂಕಾ ಖರ್ಗೆ ಅಂತರು ಏನು ಮಾತಾಡ್ತಾರೋ ಏನು? ಏನು ಸಂಬಂಧ ಇಲ್ಲಾರ್ದಂಗೆ ದೂರ ಕೊಡ್ಬೇಕಂತ. ನೀವು ಅದಕ್ಕೆ ಕಿಸಿಲಾಕೈತೀರಪ್ಪ ಮಂತ್ರಿಗಳಾಗಿ? ರಾಜೀನಾಮೆ ಕೊಟ್ಟು ಹೋಗ್ರಿ, ದೂರ ಕೊಡೋದು. ನಾ ಏನಾರು ಇದ್ದಂದ್ರೆ ಸ್ವಯಂ ಪ್ರೇರಣೆಯಿಂದ ದಡ ಅನುಕರಿಗೆ ಆಗ್ತದೆ. ಅದು ಮುಖ್ಯಮಂತ್ರಿಗೆ ಅಧಿಕಾರ ಇಲ್ವಾ? ಅಂದರೆ ಸಿದ್ದರಾಮಯ್ಯನವರೇ ತಮ್ಮ ಮೂಡಾನೇ ಅವರು ನಿಗಾಲಾಗೈತಿ. ಇನ್ನಿಂದನೇ ಇಲ್ಲಿ ಮಾಡ್ತಾರೆ ಅಡ್ಜಸ್ಟ್ಮೆಂಟ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.